जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಇಂದಿನ 4 ಜನವರಿ ಶ್ರೀ ಮಹಾರಾಜರ ಪ್ರವಚನ, ನಾಮವನ್ನು ಹೇಗೆ ತೆಗೆದುಕೊಳ್ಳಬೇಕು. ಮಹಾರಾಜರು ಮೊದಲೇ ನಮಗೆ ಪ್ರಶ್ನೆ ಹಾಕ್ತಿದ್ದಾರೆ, ಯಾಕಪ್ಪ, ನಮ್ಮ ಮನಸ್ಸು ಅವರಿಗೆ ಗೊತ್ತು, ಈ ಮನಸ್ಸು ಹೆಂಗಿದೆಯಪ್ಪ, ಇದು ನಾಠಾಳ ಮರ್ಕಟ ಮನಸ್ಸು, ಇಷ್ಟು ಸಾವಿರಾರು ಪ್ರಶ್ನೆಗಳು ಕೇಳುತ್ತೆ. ನಾಮಸ್ಮರಣೆ ಹೆಂಗೆ ಮಾಡಬೇಕ್ರಿ ಗುರುಗಳೇ ಅನ್ನೋದನ್ನು ಪ್ರಶ್ನೆ ಮಾಡೋದು. ಅದಕ್ಕೆ ನಾಮವನ್ನು ಹೇಗೆ ತೆಗೆದುಕೊಳ್ಳಬೇಕು, ನಾಮವನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ಕೇಳುವುದೆಂದರೆ ಕಲ್ಲು ಸಕ್ಕರೆ ಹೇಗೆ ತಿನ್ನಬೇಕೆಂದು ಕೇಳುತ್ತಂತಾಗುತ್ತದೆ. ಕಲ್ಲು ಸಕ್ಕರೆ ಯಾವುದೇ ಕಡೆಯಿಂದ ತಿಂದರೂ ಅದು ರುಚಿ ಹತ್ತುತ್ತದೆ. ಅದೇ ರೀತಿ ನಾಮವನ್ನು ಯಾವುದೇ ರೀತಿ ತೆಗೆದುಕೊಂಡರೂ ಅದು ತನ್ನ ಕಾರ್ಯವನ್ನು ಮಾಡಿಯೇ ಮಾಡುತ್ತದೆ. ಕಲ್ಲು ಸಕ್ಕರೆ ತಿನ್ಬೇಕ್ರಿ, ಕಲ್ಲು ಸಕ್ಕರೆ ಹೆಂಗೆ ತಿನ್ಬೇಕ್ರಿ ಅಂತ ಯಾರು ಹೇಳ್ಕೊಡ್ಬೇಕೇನ್ರಿ. ಮನೆಯಲ್ಲಿ ತರಾವರಿ ಈಗಂತೂ ನಮೂನಿ ಹೋಳಿಗೆ ಮಾಡ್ತಾರಲ್ಲಿ ಬೆಂಗಳೂರಿನಲ್ಲಿ. ಏನಂದ್ರೆ ಬಾದಾಮ್ ಹೋಳಿಗೆ, ಜಾಕ್ ಫ್ರೂಟ್ ಹೋಳಿಗೆ, ಅದನ್ನು ಹೆಂಗೆ ತಿನ್ನಬೇಕು ಅಂತ ಹೆಂಗೆ ಪ್ಯಾಕೆಟಲ್ಲಿ ತಂದಿರೋದು ಒಡೆಯೋದು ಬಾಯಲ್ಲಿ ಹಾಕ್ಕೊಡ್ರೆ ಅದು ಎಲ್ಲ ಕಡೆಯಿಂದನೂ ಸಿಹಿ ಅನಿಸುತ್ತೆ. ಧಾರವಾಡ ಪೇಡೆ ಹೆಂಗೆ ತಿನ್ಬೇಕ್ರಿ ಯಾರು ಹೇಳ್ಕೊಡ್ಬೇಕೇನ್ರಿ. ಮನೆಯಲ್ಲಿ ಪ್ಯಾಕೆಟ್ ತಂದು ಕೂಡಲೇ 2-3 ಪೇಡೆ ಗುಳುಮ್ ಅಂತ ಹೋಗೇ ಬಿಟ್ಟಿರ್ತಾವೆ. ಡಯಾಬಿಟೀಸ್ ಇದ್ದರೂ ಕೂಡ ಒಂದು ಪೇಡೆ ನಡೀತದೆ ಬಿಡ್ರಿ, ಒಂಚೂರು ಇನ್ಸುಲಿನ್ ತೊಗೊಂಡ್ರಾತು ಅಂದ್ಬಿಟ್ಟು ಅದನ್ನು ಹೇಳ್ಕೊಡ್ಬೇಕಾಗತ್ತೇನು ಯಾರಿಗೆ, ಮನಸ್ಸಿಗೆ ಹೇಳ್ಕೊಡ್ಬೇಕಾಗತ್ತೆ ಹೆಂಗೆ ತಿನ್ಬೇಕಪ್ಪ ಇದನ್ನು, ಇದು ತಿಂದರೂ ಸಿಹಿ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ನಾಮಸ್ಮರಣೆ ಯಾವುದೇ ರೀತಿಯಲ್ಲಿ ಮಾಡಿದ್ರು ಸಹ, ಕೂತಾಗ ಮಾಡ್ರಿ, ನಿಂತಾಗ ಮಾಡ್ರಿ, ಮಲ್ಕೊಂಡಾಗ ಮಾಡ್ರಿ, ಸೋಫಾದ ಮೇಲೆ ಮಾಡ್ರಿ, ಟಿ ವಿ ನೋಡ್ತಾ ಮಾಡ್ರಿ, ಅದು ತನ್ನ ಕಾರ್ಯವನ್ನು ಮಾಡೇ ಮಾಡುತ್ತದೆ. ನಾಮಸ್ಮರಣೆ ಕಾರ್ಯ ಏನಪ್ಪ, ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡೋದು. ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವನ್ನು ಶುದ್ಧೀಕರಣ ಮಾಡೋದು. ಚಿತ್ತ ಶುದ್ಧಿ ಆಗ್ತಾ ಹೋದಂಗೂ ಏನಾಗುತ್ತಪ್ಪ, ನಾಮದ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಾಪಂಚಿಕ ಆಸಕ್ತಿ ಬಿಡ್ತಾ ಹೋಗುತ್ತೆ. ನಾಮದಲ್ಲಿ ವಿಲಕ್ಷಣವಾದ ಸಾಮರ್ಥ್ಯ, ಅದು ಮೊನ್ನೆ ಹೇಳಿದ್ರು, ಸದ್ಗುರುಗಳಿಂದ ತಗೊಂಡಿರುವ ನಾಮ ಶ್ರೇಯಸ್ಕರ. ತಮ್ಮ ಶಕ್ತಿಯನ್ನು ಹಾಕಿ ಅವರು ಕೊಟ್ಟಿರ್ತಾರ ನಾಮವನ್ನು. ಹಂಗಂದಮೇಲೆ ಆ ಪ್ರಚಂಡ ಶಕ್ತಿ ಯಾಕೆ ಕೆಲಸ ಮಾಡೋದಿಲ್ರಿ, ತನ್ನ ಕೆಲಸ ಮಾಡೇ ಮಾಡುತ್ತದೆ. ಯಾರು ಕಲ್ಲು ಸಕ್ಕರೆ ತಿಂದಿರುವರೋ ಅವರು ಕಲ್ಲು ಸಕ್ಕರೆ ಹೇಗೆ ತಿನ್ನಬೇಕೆಂದು ಕೇಳುವುದಿಲ್ಲ. ಯಾರು ಅದನ್ನು ಟೇಸ್ಟ್ ಮಾಡಿರ್ತಾರೋ ಅವ್ರು ಯಾರನ್ನೂ ಕೇಳಲಿಕ್ಕೆ ಹೋಗೋದಿಲ್ಲ ಹೆಂಗೆ ತಿನ್ಬೇಕ್ರಿ ಅಂತ. ಅದೇ ರೀತಿ ನಾಮ ತೆಗೆದುಕೊಳ್ಳುವ ಮನುಷ್ಯನು ನಾಮ ಹೇಗೆ ತೆಗೆದುಕೊಳ್ಳಬೇಕು ಎಂದು ಕೇಳುವುದಿಲ್ಲ. ಅಂದರೆ ಏನಪ್ಪ, ಇಲ್ಲಿ ಒಂದು ಗೂಢಾರ್ಥ ತಿಳ್ಕೋಬೇಕು ಅಂದರೆ, ಗುರು ಹತ್ರ ಹೋದಾಗ ಚಿಕಿತ್ಸೆ ಮಾಡಬಾರದು, ಪ್ರಶ್ನೆಗಳ ಸುರಿಮಳೆ ಮಾಡಬಾರದು. ಗುರುಗಳ ಹತ್ರ ಹೋದಾಗ ಎಷ್ಟು ಗುರುಗಳೇ ಮಾಡಬೇಕು ಜಪ, ಎಷ್ಟು ದಿವಸ ಮಾಡಬೇಕು, ಸಂಖ್ಯೆನ ಬರೆದಿಡ್ಬೇಕೇನ್ರಿ, ಬ್ಯಾಡೇನ್ರಿ, ಮತ್ತು ನಮ್ಗೆ ಇಷ್ಟೊಂದು ಮನೆಯಲ್ಲಿ ಕೆಲಸ ಇರ್ತಾವಲ್ರಿ, ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಕೇಳಬಾರದು. ಹೊಲದಲ್ಲಿ ಬೀಜ ಬಿತ್ತುವಾಗ ಅದರ ಮುಖವು ಮೇಲೆ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡುವುದಿಲ್ಲ. ಬೀಜವು ಭೂಮಿಯಲ್ಲಿ ಬೀಳುತ್ತದೆ, ಆಗ ಅದರ ಮೊಳಕೆ ಬರುವ ಮುಖವು ಯಾವುದೇ ಕಡೆಗೆ ಇರಬಹುದು. ಆದರೆ ಯಾವಾಗ ಅದು ಮೊಳಕೆ ಒಡೆಯುತ್ತದೆಯೋ ಆಗ ಅದರ ದಿಶೆಯು ಯಾವುದೇ ಕಡೆಗೆ ಇದ್ದರೂ ಅದು ತಿರುಗಿ ಭೂಮಿಯಿಂದ ಮೇಲೆಯೇ ಬರುತ್ತದೆ. ಅದೇ ರೀತಿ ನಾಮವನ್ನು ಹೇಗೆಯೇ ತೆಗೆದುಕೊಂಡರೂ ಅದು ತೆಗೆದುಕೊಳ್ಳುವ ಮನುಷ್ಯನನ್ನು ಯೋಗ್ಯ ದಿಶೆಯಲ್ಲಿ ಪ್ರಗತಿ ಮಾಡಿ ಯೋಗ್ಯ ಅವಸ್ಥೆಗೆ ತಂದು ಮುಟ್ಟಿಸುತ್ತದೆ. ಆದ್ದರಿಂದ ಹೇಗೆ ಸಾಧ್ಯವೋ ಹಾಗೆ ನಾಮ ತೆಗೆದುಕೊಳ್ಳಬೇಕು. ನಾಮ ಟ್ರೈನಲ್ಲಾರು ಹೋಗ್ರಿ ಮಾಡ್ತಾ ಮಾಡ್ರಿ, ಬಸ್ಸಲ್ಲಿ ಆಫೀಸಲ್ಲಿ ಹೋಗ್ತಿದ್ರ ಒಂದು ತಾಸು ಸಿಗತ್ತೆ ಮಾಡ್ರಿ, ಮನೆಯಲ್ಲಿ ಹುಷಾರಿಲ್ಲ ನಾವು ಬೆಡ್ ಮೇಲೆ ಕೂತಿದ್ದೀವ್ರಿ ಮಾಡ್ರಿ. ಅದಕ್ಕೆ ಯಾವ ಒಂದು ಬಂಧನವೂ ಇಲ್ಲ. ಹೆಂಗೆ ಸಾಧ್ಯ ಆಗತ್ತೋ ಹಾಗೆ ನಾಮವನ್ನು ಮಾಡ್ರಿ. ಮನೆ ತುಂಬ ಜನ ಇದ್ದಾರ್ರಿ, ಹೆಂಗೆ ಮಾಡ್ಬೇಕು ನಾಮಸ್ಮರಣೆ, ಇಡ್ಲಿ ಹಿಟ್ಟು ಬೀಸೋವಾಗ ಮಾಡ್ರಿ, ಇಡ್ಲಿ ಹಿಟ್ಟು ರುಬ್ಬೋವಾಗ ಮಾಡ್ರಿ, ಒರಳ್ಕಲ್ಲಿ ರುಬ್ತಿದ್ರೆ ಒಂದು ಅರ್ಧ ತಾಸು ಬೇಕಲ್ವೇನ್ರಿ, ಅದು ರುಬ್ಕೋತ ರಾಮ 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 ಅನ್ಕೋತ ಮಾಡ್ರಿ.
ಬಟ್ಟೆ ಒಗೆಯುವಾಗ ಮಾಡಿರಿ, ಮಷೀನಲ್ಲಿ ಹಾಕಿರಿ, ಬಟ್ಟೆ ಈ ಕಡೆಯಿಂದ ಆ ಕಡೆ ಮಾಡಬೇಕು. ಹಾಲು ಕಾಯಿಸುವಾಗ 10 ನಿಮಿಷ ಬೇಕು, ಗ್ಯಾಸ್ ಮುಂದೆ ನಿಲ್ಲಬೇಕು. ಏನು ಮಾಡಬೇಕಪ್ಪ? ನಾಮಸ್ಮರಣೆ ಮಾಡಬೇಕು. ಹುಳಿ ಸಾರು ಅನ್ನ ಮಾಡ್ತಿದ್ದೀವಿ, ಕಿಚನ್ನಲ್ಲಿ 1 ತಾಸು ಬೇಕು ಕೆಲಸ ಮಾಡಲಿಕ್ಕೆ. ಏನು ಮಾಡಬೇಕು? ಪಾತ್ರೆ ತೊಳೆಯುವಾಗ ರಾಮ 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 ಮಾಡಿ. ಹೊರಗಡೆ ರಂಗೋಲಿ ಹಾಕಬೇಕು, ಕಸ ಗುಡಿಸ್ಬೇಕು, ನೀರು ಹಾಕಬೇಕು. 15-20 ನಿಮಿಷಗಳ ಕಾಲ ಬೇಡ, ಅರ್ಧ ತಾಸು ಬೇಕಾಗತ್ತೆ. ಕೈ ಕಾಲು ನೋವಿಸ್ಲಿಂದ ಅರ್ಧ ತಾಸು ರಾಮನಾಮ ರಾಮ 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 ಹೇಳ್ಬೋದಲ್ವಾ? ನಾನಾ ರೀತಿ ನಾನಾ ಬಗೆಯಿಂದ ಹೇಳ್ಬೋದು. ನಾವು ಹೆಂಗೆ ಸಾಧ್ಯ ಆಗುತ್ತೋ ಹಂಗೆ ನಾಮವನ್ನು ಹೇಳ್ತಾ ಇರಬೇಕು. ವಾಚಾದಿಂದ ನಾಮ ಬರ್ತಿರಬೇಕು, ಮನಸ್ಸೊಳಗೆ ನಾಮ ಬರ್ತಿರಬೇಕು, ಕೈಯಿಂದ ಕಾಲುಗಳಿಂದ ನಮ್ಮ ದೇಹದಿಂದ ಪ್ರಪಂಚದ ಕೆಲಸ ಮಾಡ್ತಾ ಇರಬೇಕು. ನಾಮ ತೆಗೆದುಕೊಳ್ಳುವಾಗ ಯಾವ ಆಸನವಿರಬೇಕು ಅಥವಾ ಹೇಗೆ ಕೂಡಿರಬೇಕೆಂದು ಕೇಳುವುದೆಂದರೆ ಶ್ವಾಸೋಚ್ಛ್ವಾಸ ಮಾಡುವಾಗ ಯಾವ ಆಸನವಿರಬೇಕೆಂದು ಕೇಳದಂತೆ. ಯಾವ ಆಸನ ಹಾಕಬೇಕ್ರಿ ಗುರುಗಳೇ? ಈ ಪ್ರಶ್ನೆ ಕೇಳೋದಂದರೆ ಹೆಂಗಿರುತ್ತೆ ಅಂದರೆ, ಶ್ವಾಸೋಚ್ಛ್ವಾಸ ಹೆಂಗೆ ತಗೋಬೇಕು, ಶ್ವಾಸ ಹೆಂಗೆ ತಗೋಬೇಕು ಯಾರು ಹೇಳ್ಕೊಡ್ತಾರಪ್ಪ? ಹುಟ್ಟಿದ ಕೂಸಿಗೆ ಶ್ವಾಸ ತಾನೇ ತಗೋತಿರುತ್ತದು. ಅದರಂತೆ ದಮ ಆದ ಮನುಷ್ಯನು ಏನು ಮಾಡುತ್ತಾನೆ? ಅವನು ತನ್ನ ಶ್ವಾಸೋಚ್ಛ್ವಾಸವು ಕಷ್ಟವಾಗದಂತೆ ನಡೆಯಲು ಅನುಕೂಲವಾಗುವಂತೆ ಕೂಡಿರುವ ಅಥವಾ ಮಲಗುವ ಪ್ರಯತ್ನ ಮಾಡುತ್ತಾನೆ. ಅಂದರೆ ಶ್ವಾಸೋಚ್ಛ್ವಾಸವು ಸುಲಭವಾಗಿ ಎಂದೇ ನಡೆಯುವುದೇ ಅವನ ಧ್ಯೇಯವಾಗಿರುತ್ತದೆ. ಇದಕ್ಕಾಗಿ ಹೇಗೆ ಕುಳಿತರೂ ನಡೆಯುತ್ತದೆ. ಶ್ವಾಸೋಚ್ಛ್ವಾಸವನ್ನು ಕಷ್ಟವಾಗದಂತೆ ನಡೆಸುವುದೇ ಈ ರೀತಿ ಕೂಡಿರುವುದ ಅಥವಾ ಮಲಗುವವರ ಧ್ಯೇಯವಾಗಿರುವಂತೆ ನಾಮವು ಅಖಂಡವಾಗಿ ನಡೆಯುವುದೇ ನಮ್ಮ ಧ್ಯೇಯವಾಗಿರಬೇಕು. ಹಾಗೂ ಇದಕ್ಕೆ ಅನುಕೂಲವಾಗುವಂತೆ ಅಥವಾ ವ್ಯತ್ಯಯ ಉಂಟಾಗದಂತೆ ಕುಳಿತುಕೊಂಡಂತೆ ನಡೆಯುತ್ತದೆ. ಯಾವ ರೀತಿ ಕೂಡಿರಬೇಕು ಅನ್ನುವುದಕ್ಕೆ ಬಹಳ ಮಹತ್ವ ಕೊಡಬಾರದು. ಯಾವ ರೀತಿ ಕೊಡಬೇಕು? ಯಾವಾಗ ಕೈಕಾಲು ಗಟ್ಟಿ ಇರುತ್ತೋ ನಮ್ಮ ಯಂಗ್ ಡೇಸಲ್ಲಿ, ಅವಾಗ ಸುಖಾಸನ, ಅವಾಗ ಪದ್ಮಾಸನ ಹಾಕ್ಕೊಳ್ಳಿ ಕುತ್ಕೊಳ್ಳಿಕ್ಕೆ ಬರುತ್ತೆ. ಕೈಕಾಲು ಗಟ್ಟಿ ಇಲ್ಲಪ್ಪ, ಕಾಲು ನೋಯಿಸ್ತವೆ, ಆರ್ಥರೈಟಿಸು, ಆ ಪೇನು, ಜಾಯಿಂಟ್ ಪೇನು, ನೀ ಪೇನು, ಟೊಂಕ ನೋವು ಹೆಣ್ಮಕ್ಳಿಗೆ ಆಗ್ತವೆ. ಅವಾಗ ಏನು ಮಾಡಬೇಕು? ಆರಾಮ ಕುರ್ಚಿ ಮೇಲೆ ಕುತ್ಕೋಬೇಕು, ಸೋಫಾದ ಮೇಲೆ ಕುತ್ಕೋಬೇಕು. ಕುತ್ಕೊಂಡವಾಗ ನಾಮಸ್ಮರಣೆ ಮಾಡಬೇಕು. ನಾವು ಪದ್ಮಾಸನದಲ್ಲಿ ಕುಳಿತು ನಾಮಸ್ಮರಣೆ ಮಾಡತೊಡಗಿತೆಂದುವೆ ತಿಳಿಯೋಣ. ಸ್ವಲ್ಪ ಸಮಯದಲ್ಲಿ ಬೆನ್ನು ನೋಯಿಸುವ ತೊಡಗಿತೆಂದರೆ ನಮಗೆ ನಾಮಕ್ಕಿಂತಲೂ ಬೆನ್ನಿನ ಕಡೆಗೆ ಹೆಚ್ಚಿಗೆ ಲಕ್ಷ್ಯ ಹೋಗುತ್ತದೆ. ಅಂದರೆ ನಾಮಸ್ಮರಣೆ ಮಾಡುತ್ತಾ ದೇಹದ ವಿಸ್ಮರಣೆ ಆಗುವ ಬದಲು ಅದರ ಸ್ಮರಣೆಯೇ ಹೆಚ್ಚಿಗೆ ಆದಂತಾಗುವುದು. ಪದ್ಮಾಸನದಲ್ಲಿ ಕೂಡ್ಲಿಕ್ಕಾಗೋದಿಲ್ಲ, ಆದರೂ ಜಬರ್ದಸ್ತಿ ಕೂತು ಬಿಡೋದು. ಆಮೇಲೆ ಬೆನ್ನು ನೋಯ್ಸಿಗೆ ಶುರುವಾದಾಗ ಅಯ್ಯೋ ನೋಡ್ರಿ 2 ತಾಸು ನಾಮಸ್ಮರಣೆ ಮಾಡಿದ್ರೆ ಬೆನ್ನೆಲ್ಲ ನೋಯ್ಸಿ ಹತ್ಬಿಡ್ತು. ಸಬೂಬ್ ಹೇಳೋದು ಏನಪ್ಪ ಅಂದರೆ, ಈ ನಾಮಸ್ಮರಣೆಯಿಂದ ನನ್ನ ಬೆನ್ನು ನೋವು ಜಾಸ್ತಿ ಆಯಿತು. ಅಂದರೆ ಯಾವ ನಾಮಸ್ಮರಣೆಯಿಂದ ನಮ್ಮ ದೇಹ ಬುದ್ಧಿ ಅಹಂಭಾವ ದೇಹಾಭಿಮಾನ ಬಿಡಬೇಕು ಅಂತ ನಾನು ನಾಮಸ್ಮರಣೆ ಮಾಡ್ತಿದ್ದೀನೋ, ಅದ್ರ ಬದಲಾಗಿ ಏನಾಯ್ತು ಇಲ್ಲಿ? ಆ ದೇಹಕ್ಕೆ ಕಷ್ಟ ಜಾಸ್ತಿ ಆಯಿತು. ಜಪಮಾಲೆ ಬಾಜುಗೆ ಹೋಗುತ್ತೆ. ಜಪಮಾಲೆಗೆ ವಾಪಸ್ಸು ಊಟಕ್ಕೆ ಹಾಕಿಬಿಟ್ಟು ಬೇಡಪ್ಪ ನಮ್ಮ ಬೆನ್ನು ನೋಯಿಸ್ತಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮರ್ಕಟ ಮನಸ್ಸು ಸಬೂಬ್ ಹೇಳುತ್ತೆ. ಅದರ ಸ್ಮರಣೆಯ ಹೆಚ್ಚಿಗೆ ಅಂದಂತಾಗುವುದು. ಆದ್ದರಿಂದ ನಾಮಸ್ಮರಣೆಯಲ್ಲಿ ಬಾಧೆ ಉಂಟಾಗುವುದರಿಂದ ಧ್ಯೇಯವನ್ನಾಗಿ ಇಟ್ಟುಕೊಂಡು ಇದಕ್ಕೆ ಅನುಕೂಲವಾಗುವಂತೆ ಅವರವರ ಪ್ರಕೃತಿಯ ಅನುಸಾರಕ್ಕೆ ಯಾವುದೇ ರೀತಿ ಕುಳಿತರೂ ನಡೆಯುತ್ತದೆ. ಭಗವಂತನ ನಾಮಕ್ಕೆ ದೇಹದ ಯಾವುದೇ ರೀತಿಯ ಬಂಧನವಿರುವುದಿಲ್ಲ. ಇದೇ ನಾಮದ ವೈಶಿಷ್ಟ್ಯ ಆಗಿರುತ್ತದೆ. ಭಗವಂತ ಎಲ್ಲೂ ಹೇಳಿಲ್ರಿ, ನನ್ನನ್ನು ಹಿಂಗೆ ಕೂತ್ರೆ ಭಜಿಸಿದ್ರೆ ನಾನು ನಿಮಗೆ ಕೃಪಾ ಮಾಡ್ತೀನಿ, ಮಲ್ಕೊಂಡು ನೀವು ಭಜಿಸಿದ್ರೆ ನಾನು ನಿಮಗೆ ಕೃಪಾ ಮಾಡೋದಿಲ್ಲ, ಹಾಗೇನೂ ಹೇಳಿಲ್ಲ. ಶರಶಯ್ಯ ಮೇಲೆ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಎಲ್ಲರಿಗೂ ಜಗತ್ತಿಗೆ ವಿಷ್ಣು ಸಹಸ್ರನಾಮ ಹೆಂಗೆ ಕೊಟ್ರಪ್ಪ? ಮಲ್ಕೊಂಡಲ್ಲೇ ಕೊಟ್ಟರು. ಶರಶಯ್ಯ ಮೇಲೆ ಏನು ಪ್ರತೀಕ ತೋರಿಸ್ತದು? ಶರಶಯ್ಯ ಮೇಲೆ, ಬಾಣದ ಶಯ್ಯ ಮೇಲೆ ಮಲ್ಕೊಂಡಿದ್ದಾರೆ ಹಾಸಿಗೆ ಮೇಲೆ. ಆ ಬಾಣಗಳು ಚುಚ್ಚಿಸಿದಾವೆ, ದೇಹಕ್ಕೆ ನೋವು ಆಗ್ತಿದ್ದಾವೆ. ಆದರೆ ಮನಸ್ಸು ಎಲ್ಲಿ ತೊಡಗಿದೆಯಪ್ಪ? ಭಗವಂತನ ನಾಮದಲ್ಲಿ. ಜಗತ್ತಿಗೆ ಏನು ಕೊಟ್ಟರು ಅವರು? ಭೀಷ್ಮಾಚಾರ್ಯರು ಏನು ಕೊಟ್ರಪ್ಪ? ವಿಷ್ಣು ಸಹಸ್ರನಾಮವನ್ನು. ಯಾವ ಸ್ಥಿತಿಯಲ್ಲಿ? ಮರಣಾಸನ್ನ ಸ್ಥಿತಿಯಲ್ಲಿದ್ದರು ಅವರು.
ಆದರೆ ಮನಸ್ಸು ಎಲ್ಲಿತ್ತು? ಪರಮಾತ್ಮನಲ್ಲಿತ್ತು. ದೇಹಕ್ಕೆ ನೋವು ಆಗ್ತಿದೆ, ಆದರೆ ಅಲ್ಲಿ ಏನು ತೋರಿಸೋದ್ರಪ್ಪ ನಮಗೆ? ದೇಹಕ್ಕೆ ಆ ಮನಸ್ಸಿಗೆ ಬಂಧನವಿಲ್ಲ. ದೇಹಕ್ಕೆ ಪ್ರಾಮುಖ್ಯತೆ ಕೊಡಬೇಡಿ. ನಾಮಕ್ಕೆ ಯಾವ ರೀತಿಯಾದ ಬಂಧನವಿಲ್ಲ. ಇದೇ ನಾಮದ ವೈಶಿಷ್ಟ್ಯ ಆಗಿರುತ್ತದೆ. ಮನುಷ್ಯನಿಗೆ ಯಾವುದೇ ಅವಸ್ಥೆಯಲ್ಲಿ ಭಗವಂತನ ಸ್ಮರಣೆಯನ್ನು ಸಹಜವಾಗಿಡಲು ಯೋಗ್ಯವಾದ ಒಂದೇ ಒಂದು ಸಾಧನೆ ಎಂದರೆ ಭಗವಂತನ ನಾಮ. ಆದರೆ ನಮ್ಮ ದೇಹಬುದ್ಧಿ ಎಷ್ಟು ವಿಲಕ್ಷಣವಾಗಿರುತ್ತೆ ಅಂದರೆ, ಆ ನಿರುಪಾಧಿಕ ನಾಮಕ್ಕೂ ನಾವು ಏನಾದರೂ ಒಂದು ಉಪಾಧಿಯನ್ನು ಹಚ್ಚುತ್ತೇವೆ, ಹಾಗೂ ನಮ್ಮ ನಾಮಸ್ಮರಣೆಯು ಆ ಉಪಾಧಿಯನ್ನೇ ಅವಲಂಬಿಸಿಕೊಂಡಿರುತ್ತದೆ. ಉಪಾಧಿಗಳು ಹಚ್ಚಿಬಿಡೋದು. ನೋಡ್ರಿ, ಈ ಪದ್ಮಾಸನದಲ್ಲಿ ಕೂಡ್ಲಿಕ್ಕೆ ಬರೋದಿಲ್ಲ. ನೋಡ್ರಿ, ಪದ್ಮಾಸನದಲ್ಲಿ ಕೂತಿರೋದಕ್ಕೆ ನಮ್ಗೆ ಹಿಂಗೆ ಅಂದರೆ ಉಪಾಧಿ ಹಚ್ಚಿದ್ದಾಯ್ತಲ್ಲ. ನಮಗೆ ಭಾಳ ಕೆಲಸ ಇರುತ್ತೆ ರೀ. ಯಾರು ಹೇಳಿದಾರ್ರಿ ಕೆಲಸ ಮಾಡಬೇಡ್ರಿ ಅಂತ? ಪ್ರಪಂಚದ ಕೆಲಸ ಮಹಾರಾಜರು ಯಾವತ್ತೂ ಪ್ರಪಂಚದ ಕೆಲಸ ಬಿಟ್ಟು ನಾಮಸ್ಮರಣೆ ಮಾಡಲಿ ಅಂತ ಹೇಳಲಿಲ್ಲ. ಬ್ರಹ್ಮಾನಂದ ಮಹಾರಾಜರು ಹೇಳಿದ್ರು, ಮೋಕ್ಷ ಪ್ರಾಪ್ತಿಯ ಗುಟ್ಟಲ್ಲಿ, ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗಿದಾಗ ಎದ್ದಾಗ ಸದಾ ಸರ್ವದಾ ನಾಮಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಕೋಟ್ ಆ್ಯಂಡ್ ಕೋಟ್. ಯಾರನ್ನು ತೊಡಗಿಸ್ಬೇಕಾಗಿದೆ? ಮನಸ್ಸನ್ನು. ಕೈಯಿಂದ, ಕಾಲಿಂದ, ಕಣ್ಣುಗಳಿಂದ ಪ್ರಪಂಚದ ಕೆಲಸಗಳನ್ನು ಮಾಡ್ತಿದ್ದೀವಿ. ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ, ಟ್ರೈನಲ್ಲಿ 1 ತಾಸು ಕೂತಿರ್ತೀವಿ, 2 ತಾಸು, 5 ತಾಸು, ಕಾರಲ್ಲಿ 4 ತಾಸು ಜರ್ನಿ ಇದೆ. ಏನು ಮಾಡೋದು? ಫೋನ್ ಹಚ್ಚಿ ಇವ್ರ ಬಗ್ಗೆ ಮಾತಾಡೋದಲ್ಲ. ಭಗವಂತ ಈ ವಾಚ ಕೊಟ್ಟಿದ್ದಾನೆ, ಭಗವಂತನ ನಾಮಸ್ಮರಣೆ ಮಾಡಿ ನಮ್ಮ ಕರ್ಮಗಳನ್ನೆಲ್ಲ ಕಳೆದು ಅವನ ಪಾದಕ್ಕೆ ಸೇರಬೇಕು ಅಂತ ಅದನ್ನು ಮಾಡೋಣ. ಅದು ಬಿಟ್ಟು ಬೇರೆಯವ್ರ ಮನೆ ವಿಷಯ ಮಾತಾಡಿ ಅವ್ರ ಕರ್ಮಗಳನ್ನು ಕಟ್ಕೊಂಡು ನಾವು ಏನಾಗ್ತೀವಪ್ಪ, ಅವ್ರ ಕರ್ಮನ ನಾನು ಅನುಭವಿಸ್ಬೇಕಾಗತ್ತೆ. ಅವರು ಸ್ವಚ್ಛ ಆಗ್ತಾರೆ, ನಾವು ಅವ್ರ ಕರ್ಮ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಎದಕ್ಕೆ ಬೇಕಪ್ಪ? ನಮ್ಮ ಕರ್ಮದ ಗುಡ್ಡೇನೆ ರಾಶಿನೇ ಕಳಚ್ಕೊಳ್ಳಿಕ್ಕೆ ನಮ್ಗೆ ಇಷ್ಟು ಭಯಂಕರವಾದ ಇದು ಮಾಡಬೇಕಾಗಿದೆ. ನಮಗೆ ಪ್ರತಿಯೊಂದು ಸಮಯದಲ್ಲೂ ಆ ಕರ್ಮದ ಗುಡ್ಡೆ ನಮ್ಮ ಕಣ್ಮುಂದೆ ಬಂದ ಕೂಡಲೇ ನಮಗೆ ಬೇಸರ, ಬೇಜಾರು, ಅಳು ಬರುತ್ತೆ. ಅಯ್ಯೋ, ನಾನು ಎಂಥ ಪಾಪ ಮಾಡಿದ್ನಪ್ಪ, ಇಂಥ ಕಷ್ಟ ಅನುಭವಿಸ್ಬೇಕು ಅಂತ. ಅದ್ರ ಜೊತೆಗೆ ಅವು ಅಕ್ಕಪಕ್ಕದವ್ರದ್ದು, ರಿಲೇಟಿವ್ಸ್ ಅವ್ರದ್ದು, ಅವ್ರ ಕರ್ಮಗಳು ತೊಗೊಂಡು ಯಾಕ್ರಿ ನಾವು ಅನುಭವಿಸ್ಬೇಕು? ಹರಿನಾಮ ಸ್ಮರಣೆಯಲ್ಲಿ ಜೀವನ ಕಾಲವನ್ನು ಯಾಕೆ ಕಳಿಬಾರ್ದು ನಾವು? ಆದರೆ ಇದು ಉಚಿತವಲ್ಲ. ಬೇರೆ ಉಪಾಧಿಗಳು ಸುಖ ದುಃಖಗಳನ್ನು ಉಂಟು ಮಾಡುತ್ತವೆ, ಆದರೆ ನಾಮವು ನಿರುಪಾಧಿಕ ಆನಂದವನ್ನು ಕೊಡುತ್ತದೆ. ಬೇರೆ ಉಪಾಧಿಗಳು, ರಿಲೇಟಿವ್ಸ್ ಜೊತೆಗೆ ಯಾವುದೋ ನೆಗೆಣ್ಣಿ ಉಪಾಧಿ ಹಚ್ಕೊಂಡೆ ಆಗಲೇ ಆಕೆ ಏನು ಮಾಡಲು ಏನು ಮಾಡಲಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮನಸ್ಸು ಕೂತ್ಕೊಳ್ಳುತ್ತೆ. ಉಪಾಧಿ ಹಚ್ಕೊಂಡ್ರೆ ಅದರಿಂದ ಸುಖ ದುಃಖ ಉಂಟಾಗತ್ತೆ. ಆದರೆ ನಾಮ ತಗೊಳ್ತಿದ್ರೆ ನಾಮದಲ್ಲಿ ಕೇವಲ ಒಂದು ಏನಿದೆಯಪ್ಪ, ಆನಂದ, ಸುಖ ದುಃಖ ರಹಿತವಾದ ಸ್ಥಿತಿ ನಾಮ ತೆಗೆದುಕೊಳ್ತಾ ಹೋದರೆ ಪ್ರಾಪ್ತಿಯಾಗುತ್ತದೆ. ಇಂದಿನ ಬೋಧವಚನ ಶುದ್ಧ ಭಾವನೆಯಲ್ಲಿ ಹಾಗೂ ನಿಷ್ಠೆಯಲ್ಲಿ ನಿಜವಾದ ಸಮಾಧಾನವಿರುತ್ತದೆ. ಈ ನಿಷ್ಠೆಯು ಅನುಸಂಧಾನದಿಂದನೇ ನಿರ್ಮಾಣವಾಗುತ್ತದೆ. ಶುದ್ಧ ಭಾವನೆ ಇರಬೇಕು, ಹಾಗೂ ಗುರು ಮೇಲೆ ಸಂಪೂರ್ಣವಾದ ನಿಷ್ಠೆ ಇರಬೇಕು, ಮತ್ತು ಭಗವಂತನ ಅನುಸಂಧಾನವನ್ನು ಕಾಯ್ಕೋಬೇಕು. ಆ ಶುದ್ಧ ಭಾವನೆಯಿಂದ, ನಿಷ್ಠೆಯಿಂದನೇ ಅನುಸಂಧಾನ ನಿರ್ಮಾಣ ಆಗುತ್ತೆ. ನನ್ನ ಗುರು ನನ್ನ ಜೊತೆಗಿದ್ದಾನೆ, ಮಹಾರಾಜರು ನನ್ನ ಜೊತೆಗಿದ್ದಾರೆ ಅಂದಮೇಲೆ ಸತತವಾಗಿಯೂ ಅದೇ ಧ್ಯಾನದಲ್ಲಿ ಇಟ್ಕೊಂಡ್ರೆ ನಾಮಸ್ಮರಣೆ ತಾನಿಗೆ ನಿರ್ಮಾಣ ಆಗಿ ಪ್ರೇಮ ಹುಟ್ಟಿ ಮಹಾರಾಜರ ಬಗ್ಗೆ ನಾಮಸ್ಮರಣೆ ಚಲೋ ದೇಶದಲ್ಲಿ ನಮಗೆ ಕರ್ಕೊಂಡು ಹೋಗುತ್ತೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.